BJP ಸರ್ಕಾರ ಅವರದ್ದು ನಮ್ದು ಏನೈತಿ ಸಂವಿಧಾನವನ್ನು ತುಳಿತಾ ಇದ್ದಾರೆ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅವರು ತುಳಿತಾ ಇದ್ದಾರೆ, ಗೊತ್ತಾಗ್ತಿಲ್ರಿ. ಅಂದಾಗ ನಮ್ದು ಏನೈತಿ, ನಾವು ಸಂವಿಧಾನ ಉಳಿಸ್ಬೇಕಾಗಿದೆ. ನಾವು ದಲಿತರು ಎದ್ದು ನಿಂತು ಅಂತಂದ್ರೆ ಯಾವ ಮಾತಾಡ್ತಾನಲ್ಲ ಅವ್ರನ್ನೂ ಬಿಡೋದಿಲ್ಲ, ಮತ್ತು ನಾವು ಮುಂದೆ ಬಂದ್ರೂ ಬಿಡೋದಿಲ್ಲ. ಸಂವಿಧಾನ ನಾವು ಉಳಿಸ್ಬೇಕಾಗಿದೆ. ನಾವು ಎಲ್ಲ ದಲಿತರು ಕೂಡಿ ನಾವು ಪೂರ್ಣ ನಾವು ಇಲ್ಲ. ಇನ್ನೊಂದು ಮೂರನೇ ಸಲ ಏನು ಮೋದಿಯವರು ಬಂದ್ರೆ ಮೋಸ್ಟ್ಲಿ ಅವರು ಸಂವಿಧಾನ ಚೇಂಜ್ ಮಾಡೋ ವಿಚಾರದಾಗ ಸಂವಿಧಾನ ಚೇಂಜ್ ಅಂತಂದ್ರೆ ಈ ನಡಿಗೆನ ಕತ್ತರಿಸಂತೇಳಿ ನಾ ಇಲ್ಲಿ ಹೇಳಿಕೆ ಬೇಕು. ಪೂರ್ಣ ರಕ್ತಪಾತ ಆಗ್ತದೆ. ಪೂರ್ಣ ಸಂವಿಧಾನ ಚೇಂಜ್ ಮಾಡ್ತೇನೆ ಅನ್ನೋನು ಬಿಡೋದಿಲ್ಲ, ಪೂರ್ಣ ರಕ್ತಪಾತ ಆಗ್ತದೆ. ಮತ್ತು ಚಾಲೆಂಜ್ ಕೊಡ್ತೀನಿ, ಸಂವಿಧಾನ ಒಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂಥ ಸಂವಿಧಾನದೊಳಗೆ ಇದ್ದದ್ದು ಮಾಡಂತ ಹೇಳ್ರಿ ಅವರು, ಮತ್ತೇನಿಲ್ಲ. ಮತ್ತು ಯುವಕರಿಗೆ ಏನಂತಾರೆ ನೀವು? ಯುವಕರಿಗೆ ಸಂವಿಧಾನಗೊಳಿಸ್ಬೇಕಾದ್ರೆ ಅವ್ರದ್ದು ಏನೈತಿ ಎಜುಕೇಟೆಡ್, ಪೂರ್ಣ ಏನೈತಿ ಅವ್ರ ಕ್ವಾಲಿಫಿಕೇಶನ್ ಮಾಡ್ರೆ ಅವ್ರ ಜೀವನದಾಗನ ಹಾಯ್ ಆಗ್ತಾರೆ. ನಮ್ಮ ಬಡವರದ ಬಂದದ್ದು ಏನು ಪೈಲಾಂತರ ನಮ್ಮದು ಆಯ್ ಕಾಂಗ್ರೆಸ್ ಇದೆ, ಅದನ್ನು ಬಿಟ್ಟು ನಾವು ಹೋಗೋದಿಲ್ಲ. ಇಲ್ಲ, ನಿಮ್ಮ ಕ್ಷೇತ್ರಕ್ಕೂ ಅದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬರ್ತಾರೋ, ಅವ್ರು ನಿಮ್ಮ ಕ್ಷೇತ್ರ ಯಾವಾಗ ಬಂದು ಹೋಗಿದಾರೋ? ಇಲ್ಲ, ನಾವು ಇನ್ನುವರೆಗೆ ಅವ್ರ ಮೂತಿಯನ್ನು ನೋಡಿಲ್ಲ ಅಂತ ಹೇಳತ್ತೇನ್ರಲ್ಲ ನಿಮ್ಗೆ. ಒಟ್ಟೆ ನಾವು ನೋಡಿಲ್ಲ. ನಮ್ದು ಏನಿದ್ದು ಪ್ರಿಯಾಂಕಾ ಜಾರಕಿಹೊಳಿ ಅವ್ರದ ಎತ್ತಿದ ಕೈ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ತಮ್ಮ ಹೆಸರು? ಅಶೋಕ್ ಬಕೀರ ಕೋಲ್ಕಾರ್ ಅಂತೇಳಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಸ್ಥಾ ಸೈನಿಕ ದಳದ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ಓಕೆ ಸರ್.